ಇನ್ನು ಈ ಫೈನಾನ್ಸ್ ಕಿರುಕುಳಕ್ಕೆ ರೋಸಿ ಹೋಗಿರುವಂತಹ ಹಾಸನದ ಜನ ಕಿರುಕುಳದಿಂದ ನನಗೆ ಹೃದಯಾಘಾತ ಆಯಿತು ಅನ್ನುವಂಥದ್ರ ಬಗ್ಗೆ ಒಬ್ಬರು ಸಂತ್ರಸ್ತರು ಹೇಳ್ಕೊಂಡಿದ್ದಾರೆ. ಕಿರುಕುಳದಿಂದಾಗಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಆಸ್ಪತ್ರೆಗೆ ಸೇರಿದ್ರೂ ಕೂಡ ಇವ್ರು ಕಿರುಕುಳ ಕೊಡೋದು ಬಿಟ್ಟಿಲ್ಲ ಅಂಥೇಳಿ TV9 ಬಳಿ ಕಾಳೇನಹಳ್ಳಿಯ ಮಹಿಳೆಯೊಬ್ಬರು ಶಾಂತಮ್ಮ ಅಂಥೇಳಿ ಅಳಲು ತೋಡ್ಕೊಂಡಿದ್ದಾರೆ. ಅರ್ಕಲ್ಗೂಡು ತಾಲೂಕಿನಲ್ಲಿರುವಂತಹ ಕಾಳೇನಹಳ್ಳಿ ಗ್ರಾಮ. ಇಲ್ಲಿ ಮೈಕ್ರೋಫೈನಾನ್ಸ್ ಒಂದರಲ್ಲಿ ಸಾಲವನ್ನು ಪಡೆದಿದ್ರು ಶಾಂತಮ್ಮ. ಆದರೆ ಸಾಲ ಮರುಪಾವತಿ ಆಗಿರಲಿಲ್ಲ, ಹಾಗಾಗಿ ಕಿರುಕುಳ ಕೊಡ್ತಾ ಇದ್ರಂತೆ ಫಿನಾನ್ಸ್ನವರು. ಈ ಮೈಕ್ರೋಫೈನಾನ್ಸ್ ಕಾಟಕ್ಕೆ ಊರು ಬಿಟ್ಟಿರುವಂತಹ ವ್ಯಕ್ತಿ ಇನ್ನೊಂದು ಕಡೆ ಹಾಸನದ ಅರ್ಕಲ್ಗೂಡು ತಾಲೂಕಿನ ಕಾಳೇನಹಳ್ಳಿ, ಅಲ್ಲಿ ಒಬ್ಬ ಊರು ಬಿಟ್ಬಿಟ್ಟಿದ್ದಾನೆ. ಕೋಟೇಗೌಡ ಅಂತ ಹೇಳಿ ಹೆಸರು. ಪುಟ್ಟ ಮೊಮ್ಮಗುವನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ತಾಯಿ ಮಂಜುಳ ಈಗ ಕಣ್ಣೀರು ಹಾಕ್ತಾರೆ. ಹೊರಗೆ ಬಂದ್ರೆ ಕಿರುಕುಳ ಕೊಡ್ತಾರೆ ಸರ್, ಇವ್ರ ಕಾಟದಿಂದ ಮಗ ಊರು ಬಿಟ್ಬಿಟ್ಟಿದ್ದಾನೆ ಅಂಥೇಳಿ TV9 ಕ್ಯಾಮ್ರಾ ಮುಂದೆ ಸಂತ್ರಸ್ತರು ಕಣ್ಣೀರಿಟ್ಟಿದ್ದಾರೆ. ನಾವು ಪ್ರತಿನಿಧಿ ಮಂಜುನಾಥ್ ಇವರನ್ನ ಮಾತಾಡ್ಸಿದ್ದಾರೆ ಸಂತ್ರಸ್ತರ ಜೊತೆಗೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಮೇರೆ ಮೀರಿದೆ. ಹಾಸನ ಜಿಲ್ಲೆಯ ಅರ್ಕಲ್ಗೂಡು ತಾಲೂಕಿನ ಕಾಳೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಮನೆ ಬಳಿ ಬಂದಂಥ ಏನು ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಕಿರುಕುಳ ಕೊಟ್ಟಿದೆ ಅಂತಕ್ಕಂಥ ಆರೋಪ ಕೇಳಿಬಂದಿತ್ತು. ಈಗ ಅವು ಏನು ಕುಟುಂಬ ಇದೆ, ರವಿ ಅವರ ಕುಟುಂಬ, ಅವರ ಮನೆ ಸಮೀಪ ನಾವು ನೋಡ್ಬೋದು. ಆ ರವಿ ಅವರು 2 ವರ್ಷಗಳ ಹಿಂದೆ ಹಸುವನ್ನು ಅಂದರೆ ಹೈನುಗಾರಿಕೆಗಾಗಿ ಹಸು ತಗೊಳ್ಳೋಕ್ಕೋಸ್ಕರ 50,000 ಹಣವನ್ನು ಸಾಲ ಮಾಡಿದರು. 2 ವರ್ಷದಿಂದ ಅಸಲು ಮತ್ತು ಬಡ್ಡಿಯನ್ನು ಕಟ್ತಾ ಬಂದಿದ್ರು ಕೂಡ ಈಗಲೂ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಮನೆ ಬಳಿ ಬಂದು ಬೆಳ್ಳಂಬೆಳಗ್ಗೆನೇ ಮನೆ ಬಳಿ ಬಂದು ಕೂತ್ಕೊಂಡು ಇವತ್ತೇ ನೀವು ಹಣ ಕಟ್ಟಬೇಕು, ಇವತ್ತೇ ನೀವು ದುಡ್ಡು ಕಟ್ಟಲಿಲ್ಲ ಅಂತೇಳಿ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ಇದೇ ಮನೆ ಬಳಿ ಬಂದು ಕೂತ್ಕೊಂಡಿದ್ರು ಅಂತಕ್ಕಂಥ ಏನು ಆರೋಪ ಕೇಳಿಬಂದಿತ್ತು. ಇವತ್ತು ಬೆಳಗ್ಗೆ ಅವರು RBL ಕಂಪ್ನಿಯವರು ಅಂತೇಳಿ ಹೇಳಲಾಗ್ತದೆ. ಈಗ ಆತ ಹೇಗೋ ಆತನನ್ನು ಸಂಭಾಳಿಸಿ ಮನೆಯಿಂದ ಕಳಿಸಿದ ತಕ್ಷಣವೇ ಮತ್ತೊಬ್ಬ ಏನೋ ಸಮಸ್ತ ಅಂತಕ್ಕಂಥ ಫೈನಾನ್ಸ್ ಕಂಪ್ನಿ ನಾವು ನೋಡ್ತಿದ್ವಿ. ಆ ಸಿಬ್ಬಂದಿ ಈಗ ನಮ್ಮ ಇಲ್ಲೇ ಇದ್ದರು. ಈಗ ಜಸ್ಟ್ ನಾವು ಬಂದಾಗ ದೂರ ಹೋಗಿದ್ದಾರೆ. ಅದೇ ವ್ಯಕ್ತಿ ಅವರು ಸಮಸ್ತ ಅಂತಕ್ಕಂಥ ಫೈನಾನ್ಸ್ನ ಸಿಬ್ಬಂದಿಯವರು ಈಗ ಅವರು ಬಂದು ಮನೆ ಬಳಿ ಕೂತಿದ್ದಾರೆ. ಸೊ ಇವತ್ತು ನೀವು ಹಣ ಕಟ್ಟಬೇಕು, ಕಟ್ಟಿಲ್ಲ ಅಂತ ಹೇಳಿದ್ರೆ ಹೋಗೋದಿಲ್ಲ ಅಂತೇಳಿ ಹೇಳ್ತಾರೆ. ರಾತ್ರಿ ಬರ್ತಾರೆ, ರಾತ್ರಿ 7 ಗಂಟೆಗೆ ಬರ್ತಾರೆ, 10 ಗಂಟೆವರೆಗೂ ನಾವು ಊಟ ಮಾಡಿ ಕೂಡ ನೆಮ್ಮದಿ ಕೊಡೋದಿಲ್ಲ ಅಂತೇಳಿ ಕುಟುಂಬ ಸದಸ್ಯರು ರೀತಿ ಕಣ್ಣೀರಿಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ತಾ ಇದ್ದೀವಿ. ಸಾಲ ಏನೋ ತುರ್ತು ಸಾಲ ತಗೊಳ್ತಾರೆ. ಹೇಳಿಮ್ಮ, ನಿಮ್ಗೆ ಯಾವ ರೀತಿ ತೊಂದರೆ ಆಗ್ತಿತ್ತು ಇದರಿಂದ? ಅದೇ ಚೀಟಿಂದ ನನ್ನ ಮಗನ ಬಿಟ್ಟು ಹೋಗೋನೆ 3 ತಿಂಗಳಾಯ್ತು. ತೆರೆ ಬಿಡೋಗೆ ಅಂತಾರೆ, ಎಲ್ಲ ಮಾಡ್ತಾರೆ. ಆಗ್ಲತ್ತು ಬರಗಲ್ಲ, ಹಿಂಸೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ವಾರದ್ದು ತಿಂಗಳದು ಎಲ್ಲ ಹಿಂಸೆ ಕೊಡ್ತಾರೆ. ನಮ್ದಿಲ್ಲ, ಓರ್ಬಿಟ್ಟು ಆಗಾಯ್ತು. ಮಗ ಒಳಗಿರ್ತೀನಿ ನಾನು. ತುಂಬಾ ಕಷ್ಟ ಕೊಡ್ತಾರಾ? ಇಲ್ಲ, ಬೆಂಗ್ಳೂರಿಗೆ ಹೋಗೋ ನಾನು. ಇದೊಂದು ಕಟ್ಕೊಂಡಿದ್ದೀನಿ, ಬಾಗ್ಲು ಉಚ್ಕೊತೀನಿ. ಆಗ್ಲವತ್ತು ರಾತ್ರಿ ಸದ್ಯ ಬರ್ತೀನಿ ಇಲ್ಲಿ. ನೋಡ್ತಾ ಇದೀವಿ. ಅಂದ್ರೆ ಮಗ ಸಾಲ ತಗೊಂಡಿದ್ರು. ಆತ ಅವರ ಕಿರುಕುಳವನ್ನ ತಾಳಲಾರದಲೇ ಸಣ್ಣ ಮಗುವನ್ನೇ ಬಿಟ್ಟು ಊರನ್ನ ಬಿಟ್ಟು ಹೋಗಿದ್ದಾರೆ. ಈಗ ಮಗು ಜೊತೆ ಅವರ ತಾಯಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮನೆ ಹಗಲೊತ್ತು ಪೂರ್ತಿ ಮನೆಗೆ ಒಳಗಡೆಯಿಂದ ಬಾಗಿಲು ಹಾಕೊಂಡು ಒಳಗಡೆ ಇರ್ತೀನಿ, ರಾತ್ರಿ ಹೊತ್ತು ಮಾತ್ರ ಆಚೆ ಬರ್ತೀನಿ. ಯಾಕಂದ್ರೆ ಬೆಳಗ್ಗೆಲ್ಲ ಬಂದು ಕೂತ್ಕೊಳ್ತಾರೆ, ಸಾಲ ವಾಪಸ್ ಕೊಡಬೇಕು ಅಂತೇಳಿ ಕಿರುಕುಳ ಕೊಡ್ತಾರೆ ಅಂತಕ್ಕಂಥ ಆರೋಪವನ್ನು ಈ ವೃದ್ಧ ಮಹಿಳೆ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಅಷ್ಟು ನೀವು ಸಾಲ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಿ, ಯಾವಾಗ ಸಾಲ ಮನ್ನಾ ಆಗುತ್ತೆ ಅಂತೇಳಿ ನಮಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ರವಿ ಅವರು ನಮ್ಮ ಜೊತೆಗಿದ್ದಾರೆ. ರವಿ ಅವರು ಹೇಳಿ, ನೀವು ಎಷ್ಟು ಸಾಲ ಮಾಡಿದ್ರಿ, ಯಾವ ರೀತಿ ನಿಮಗೆ ತೊಂದರೆ ಆಗ್ತಿದ್ದಿಲ್ಲ? ಸರ್, ನಾವು ಸುಮಾರು ಒಂದು 5-6 ತೊಗೊಂಡಿದ್ದೀವಿ. ಅಂದರೆ ಬಂದು ಬೆಳಿಗ್ಗೆನೇ ನಮಗೆ ಹಿಂಸೆ. ನಾವು ಈಗ ಹಸುಗೆ ಅಂತ ತೊಗೊಂಡಿದ್ವಿ ಹೈನುಗಾರಿಕೆಗೆ, ಅವೆಲ್ಲ ಗಬ್ಬ ಆಗಿಬಿಟ್ಟಿದ್ದಾವೆ. ಇವಾಗ ಹಸು 6 ಗಂಟೆಗೆ ಬಂದರೆ ನಾವು ಕರುನೂ ಬಿಟ್ಕೊಳ್ಳೋಂಗಿಲ್ಲ. ಮತ್ತು 10 ಗಂಟೆ 11 ಗಂಟೆ ರಾತ್ರಿವರೆಗೂ ಇಲ್ಲೇ ಇರ್ತಾರೆ. ವಿತ್ತು ಎಟ್ಟ ತೊಗೊಂಡು ತಿಂದಿದ್ದೀರಿ, ಕಟ್ಟೋಕ್ಕಾಗಲ್ವ ಅಂತ ಕೇಳ್ತಾರೆ. ಅದರಲ್ಲೂ BSS ಅವರು ಫುಲ್ಲು ರೌಡಿ ಗೇಮ್ ಸರ್. ಅವರು ರೌಡಿ ಅಂದರೆ ಫುಲ್ ರೌಡಿ ಗೇಮು. ಆ ಅಮ್ಮನ ಯಜಮಾನ್ರನ್ನ ಎಳ್ಕೊಂಬಂದವ್ರೆ. ಅವತ್ತೇ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಫೈಲ್ ನೋಡಿ ಸರ್, ಇಲ್ಲಿ ಜಯದೇವ್ದು ರಿಪೋರ್ಟ್ ನೋಡಿ ಸರ್. ಆ ಅಮ್ಮ ಸತ್ರ ನಮಗೇನು ಮನ್ನಾ ಆಯ್ತದೆ ಅಂತ ಕೇಳ್ತಾರೆ. ನಮ್ಮನೆ ಹತ್ರ ಬಂದು ಭಯ ಆಯ್ತದೆ ಸರ್. ಇದು ನೋಡಿ, ಹಿಂಗೆ ಕಟ್ಟಿದ್ರು ತಿಂಗಳ ಕಟ್ಕೊಂಡವ್ರು ಹಿಂಗೆ ಮಾಡ್ತಾರಲ್ಲ, ಊರಲ್ಲೆಲ್ಲ ಇದು ಮಾಡ್ಕೊಂಡು ಹೋಗಿ ಅಂತವ ಭಯ ಆಯ್ತದೆ. ನಮ್ಗೊಂದು ಸ್ವಲ್ಪ ಟೈಮ್ ಕೊಡಬೇಕು ಸರ್, ನಾವು ಕಟ್ಕೊಡ್ತೀವಿ ಸರ್. ಇವಾಗ ಎಲ್ಲ ಹಸುಗಳೆಲ್ಲ ಗಬ್ಬಾಗವೆ, ಇವಾಗ ಹಾಲು ನಿಂತು ಹೋಗೈತೆ ಸರ್. ನಮ್ಮ ಕಟ್ಟಕ್ಕಾಗಲ್ಲ, ಓಸಿ ಹಿಂಸೆ ಸಾಯೋಗಿ ಅಂತಾರೆ ಸರ್, ಸಾಯೋಗಿ ಅಂತಾರೆ.
ನೀವು ತಿಂಡಿ ತಿನ್ಕೊಂಡು ಕೂತ್ಕೊತೀರಿ, ನಾವು ತಿಂಡಿ ಮಾಡಿಲ್ಲ, ನಾವು ಇಲ್ಲ ಕೂತ್ಕೊಳ್ಳೋದ ನಿಮ್ಮನ ತವ ಅಂತಾರ ಸರ್. ಇವ್ರುಗಳು ಸರ್ ಸಖತ್ ಹಿಂಸೆ ಕೊಡ್ತಾರೆ ಸರ್ ನಮ್ಗಳನ್ನ. ಊರಲ್ಲಿ ಬಾಕ್ಲ ಹಾಕಿರೋರ್ತಾವ ಏನು ಕೇಳ್ತಾ ಇಲ್ಲ ಸರ್. ನಾವು ಹಸುಗಳವಲ್ಲ, ನಾವು ವ್ಯಾಪಾರಕ್ಕೆ ಹೋಗ್ತೀವಿ. ಇವ್ರುಗಳು ವ್ಯಾಪಾರ ಮಾಡ್ಯಾರನ ಹಸುಗಳು ಹಾಲು ಕರಿಯೋಕೆ ಬಿಡ್ತಾ ಇಲ್ಲ ನಮ್ಮನ್ನ. ಬೆಳಗ್ಗೆ ಹೇಳ್ತು ಅಂದ್ರೆ 6 ಗಂಟೆ ರಾತ್ರಿಗೆ ಇರ್ತಾರೆ ಸರ್ ಇವರು. ಏನು ಗೊತ್ತಿಲ್ಲ ಅನ್ನಂಗೆ ಹೇಳ್ಕೊತಾವ್ರಿ. ಇದು ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಒಳಗಾಗಿರ್ತಕ್ಕಂಥ ಕುಟುಂಬಗಳ ನೋವು. ಅಂದರೆ ನಮಗೆ ನಾವು ಹೌದು ಸಾಲ ತೊಗೊಂಡಿದ್ದೀವಿ, ಅದನ್ನು ವಾಪಸ್ ಕಟ್ಟಲಿಕ್ಕೆ ಕೂಡ ರೆಡಿ ಇದ್ದೀವಿ, ಆದರೆ ಸಮಯಾವಕಾಶ ಕೊಡಿಸಿ ನಮಗೆ ಕಿರುಕುಳವನ್ನು ತಪ್ಪಿಸಿ ಅಂತಕ್ಕಂಥ ಮನವಿಯನ್ನು ಈ ಕುಟುಂಬಗಳು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.